ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ, ಶಿವಮೊಗ್ಗದವಳು. ನಾನು ಪ್ರಸ್ತುತ ಇಂಡೋನೇಷಿಯಾದ ಈಸ್ಟ್ ಜಾವಾದಲ್ಲಿರುವ ಮಲಾಂಗ್ ಎಂಬ ಸುಂದರ ಸಿಟಿಯಲ್ಲಿ ಇದ್ದೀನಿ. ಈ ಸಿಟಿ ಹೆಚ್ಚು ಕಡಿಮೆ ನಮ್ಮ ಶಿವಮೊಗ್ಗದಂತೆ ಸದಾ ಹಸಿರಾಗಿರುವ ಮಲೆನಾಡು. ನಾನಿವತ್ತೇನು ಹೇಳಬೇಕು ಅಂತ ಹೊರಟಿದ್ದೀನಿ ಅಂದರೆ, ನಾನು ನೋಡಿರುವ ಆ್ಯಕ್ಟಿವ್ ವಾಲ್ಕನೋ ಬಗ್ಗೆ. ಇದು ನಾನಿರುವ ಮಲಾಂಗ್ ಸಿಟಿಯಿಂದ ಸರಿಸುಮಾರು 35 ಕಿಲೋಮೀಟರ್ ದೂರ ಇರುವ ಬ್ರೋಮೋ ಪರ್ವತ. ನಾವು ನಮ್ಮ ಕಾರ್ನ ಮೂಲಕ ರಾತ್ರಿ ಸುಮಾರು 12 ಗಂಟೆಗೆ ಹೊರಟ್ವಿ. ನಮ್ಮ ಫ್ಯಾಮಿಲಿ ಹಾಗೆ ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ವರ್ಕ್ ಮಾಡುವ ಸೋಪೆ ಕಾರ್ನ ಕರ್ಕೊಂಡೋದ್ವಿ. ನಾವು ವ್ಯೂ ಪಾಯಿಂಟ್ ಚೆಕ್ ಪೋಸ್ಟ್ಗೆ ರೀಚ್ ಆಗೋಕ್ಕೆ 2.5 ಅವರ್ ತಗೊಳ್ತು. ಅಲ್ಲಿಂದ ನಮ್ಮ ಓನ್ ಕಾರ್ನ ಬಿಡಲ್ಲ, ಹಾಗಾಗಿ ನಮಗಾಗಿ ಸೋಪೆಕವರು ಒಂದು ಜೀಪ್ನ ಬುಕ್ ಮಾಡಿಬಿಟ್ಟಿದ್ರು. ನಾವು ಚೆಕ್ ಪೋಸ್ಟಿಂದ ವ್ಯೂ ಪಾಯಿಂಟ್ಗೆ ರೀಚ್ ಆಗೋಕ್ಕೆ 3/4 ಗಂಟೆ ತಗೊಳ್ತು. ಯಾಕಂದರೆ ಆ ರೋಡ್ ತುಂಬ ನ್ಯಾರೋ, ಹಾಗೆ ಸಾಕಷ್ಟು ಜನ ನೋಡೋಕ್ಕೆ ಹೊರಟಿದ್ರು. ಹೇಗೋ ರೀಚ್ ಆದಮೇಲೆ ನೋಡ್ತೀವಿ, ನಮಗಿಂತ ಮೊದಲೇ ತುಂಬ ಜನ ಅಲ್ಲಿ ಜಮಾಯಿಸ್ಬಿಟ್ಟಿದ್ರು. ಕೆಲವರು ಹರಟೆ ಹೊಡಿತಾ ಇದ್ರು, ಇನ್ನು ಕೆಲವರು ಮೊಬೈಲ್ ಫೋನ್ ನೋಡ್ತಾ ಇದ್ರು, ಇನ್ನು ಕೆಲವರು ಬ್ಲ್ಯಾಂಕೆಟ್ ಹೊತ್ಕೊಂಡಿದ್ರು, ಇನ್ನು ಕೆಲವರು ಬ್ಲ್ಯಾಂಕೆಟ್ ಹೊತ್ಕೊಂಡು ಬೆಚ್ಚಗೆ ಮಲ್ಕೊಂಡಿದ್ರು, ಇನ್ನು ಕೆಲವರು ಸೂರ್ಯ ಉದಯಿಸುವ ದಿಕ್ಕಿಗೆ ನೋಡುತ್ತಾ ಕುಳಿತಿದ್ರು. ಸರಿಸುಮಾರು 4 ಗಂಟೆಯ ಹೊತ್ತಿಗೆಲ್ಲ ಪೂರ್ವ ದಿಕ್ಕು ವಿಧ ವಿಧ ರಂಗುಗಳನ್ನು ಚೆಲ್ಲತೊಡಗಿತು. ಕೆಂಪು, ಕಿತ್ತಳೆ, ಗುಲಾಬಿ, ಹಳದಿ ಹಾಗೆ ಆಕರ್ಷಕ ಬಣ್ಣಗಳಿಂದ ಮುಗಿಲಿನ ಕ್ಯಾನ್ವಾಸ್ನಲ್ಲಿ ಸೂರ್ಯದೇವ ಕುಂಜವಾಡಿಸುತ್ತಿದ್ದ. ಹಾಗೆ ಅದನ್ನು ನೋಡುತ್ತಾ ನಮಗೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಸನ್ರೈಸ್ ಆಗ್ತಾ ಇದ್ದಂಗೆ ನಮಗೆ ಜೀವಂತ ಜ್ವಾಲಾಮುಖಿ ಇರುವ ಪರ್ವತ ಕಾಣತೊಡಗಿತು. ಅದರ ಸುತ್ತಲೂ ಸುತ್ತುವರೆದ ಮೋಡಗಳು ನೊರೆ ಹಾಲಿನ ಸರೋವರದಂತೆ ರಮ್ಯವಾಗಿ ಕಂಗೊಳಿಸುತ್ತಿತ್ತು. ನಿಧಾನವಾಗಿ ಜ್ವಾಲಾಮುಖಿಯ ಹೊಗೆ ಕಾಣಿಸತೊಡಗಿತು. ಆ ಹೊಗೆ ನಿಧಾನವಾಗಿ ಮೇಲೇರಿ ಆಗಸ ಸೇರುತ್ತಿತ್ತು. ನಾನು ನನ್ನ ಜೀವನದಲ್ಲಿ ನೋಡಿರುವ ಅತ್ಯಂತ ಸುಂದರ ಸೂರ್ಯೋದಯವಿದು. ನಾವು ಎಲ್ಲರಂತೆ ಫೋಟೋಸ್ ತೆಗೆಸ್ಕೊಂಡ್ವಿ ಮತ್ತು ವಿಡಿಯೋಸ್ ಮಾಡ್ಕೊಂಡ್ವಿ. ಹಾಗೆ ನಾವು ಜ್ವಾಲಾಮುಖಿಯನ್ನು ನೋಡುತ್ತಾ ಜ್ವಾಲಾಮುಖಿಯ ಸುತ್ತ ಆವರಿಸಿರುವ ಮೋಡಗಳು ನಿಧಾನವಾಗಿ ಕರಗತೊಡಗಿತು. ಹಾಗೆ ಅಲ್ಲಿರುವ ಜನರೂ ಕೂಡ ನಿಧಾನವಾಗಿ ಕರಗತೊಡಗಿದರು. ನಾವು ವ್ಯೂ ಪಾಯಿಂಟಿಂದ ಜ್ವಾಲಾಮುಖಿಯ ಹತ್ತಿರ ಹೊರಟೆವು. ಈ ಬ್ರೋಮೋ ಪರ್ವತ ಸುಮಾರು ಸಮುದ್ರದಿಂದ 2614 ಮೀಟರ್ ಎತ್ತರದಲ್ಲಿದೆ. ಜ್ವಾಲಾಮುಖಿಯ ಹತ್ತಿರ ಸುತ್ತ ಜ್ವಾಲಾಮುಖಿ ಉಕ್ಕಿ ಹರಿದ ಬೂದಿಯ ಅವಶೇಷ ಸಂಪೂರ್ಣವಾಗಿ ಆವರಿಸಿದೆ. ಜ್ವಾಲಾಮುಖಿಯ ಹತ್ತಿರ ಸುಮಾರು ಅರ್ಧದಿಂದ 1 ಕಿಲೋಮೀಟರ್ ದೂರದಲ್ಲಿ ಜೀಪ್ ನಿಲ್ಲಿಸಿ ಅಲ್ಲಿಂದ ಕುದುರೆಯ ಮೇಲೆ ಸಮೀಪಕ್ಕೆ ಹೋಗುತ್ತೇವೆ. ಅಲ್ಲಿ ಆ ಜ್ವಾಲಾಮುಖಿಯ ತುದಿಯನ್ನು ತಲುಪಲು ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಎಷ್ಟು ಮೆಟ್ಟಿಲುಗಳಿದ್ದಾವೆ ಅಂದರೆ ಒಂದು 200 ಮೆಟ್ಟಿಲುಗಳು ಇದ್ದಾವೆ. ಆ ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಕೆಲವು ಮೀಟರ್ಗಳ ದೂರದಿಂದ ಜ್ವಾಲಾಮುಖಿ ಹೊಗೆ ಉಗುಳುವುದನ್ನು ಕಾಣಬಹುದು. ಅದು ರುದ್ರ ರಮಣೀಯ. ನೀವು ಇಂಡೋನೇಷಿಯಾ ಪ್ರವಾಸ ಮಾಡುವುದಾದರೆ ಇದನ್ನು ನೋಡಲೇಬೇಕು. ಇದು ನಿಮ್ಮ ಪ್ರವಾಸವನ್ನು ಹೆಚ್ಚು ವಿಶೇಷವಾಗಿಸುತ್ತದೆ. ಹಾಗೆ ನೀವು ಈ ಸ್ಥಳಕ್ಕೆ ಭೇಟಿ ನೀಡಿದ್ದರೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ನೋಡುವ ಪ್ಲ್ಯಾನ್ಗಳೇನಾದರೂ ಇದ್ದರೆ ನೋಡಿದ ನಂತರ ನಿಮ್ಮ ಅನುಭವವನ್ನು ತಿಳಿಸಿ. ಇನ್ನೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.